ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಬರೋದು ನಿನ್ನೆ ಮಾಡಿದ್ದು ಟೋಟಲ್ ವೈಲೇಷನ್ ಆಫ್ 35(3) ವೈಲೇಷನ್ ಮಾಡಿದ್ದಾರೆ. ನಿನ್ನೆನೇ ಡೇಟ್ ಇತ್ತು. ಅವರು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಅವಕಾಶ ಕೊಡಲಿಲ್ಲ. ನಾಳೆ ನನಗೂ ಹಾಗೆ ಮಾಡಿದರೆ ತಿಮರೋಡಿ ಅವರಿಗೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಅವಕಾಶ ಕೊಟ್ಟಿಲ್ಲ. ಹೌದಪ್ಪ, ನೀವು ನಾಡಿದ್ದು ಅರೆಸ್ಟ್ ಮಾಡಿದರೆ ವಿ ವುಡ್ ಹ್ಯಾವ್ ಎಗ್ರೀಡ್. ಹಾಂ, ನೋಡಿ ಅದರಲ್ಲಿ ಡೇಟ್ ಏನು ಕೊಟ್ಟಿದ್ದಾರೆ, ನಿನ್ನೆದು ಕೊಟ್ಟಿದ್ದಾರೆ ತಾನೇ. ನಿನ್ನೆ ಬರಲಿಲ್ಲ ಅಂತ ಹೇಳಿದರೆ ಇವತ್ತು ಮಾಡಬೇಕಾಗಿತ್ತು. ನಿನ್ನೆನೇ ಯಾಕೆ ಮನೆಗೆ ಬಂದರು? ಅದು 9 ಗಂಟೆಗೆ. ಹಂಗೆ ಪ್ರೊವಿಷನ್ ಇಲ್ಲ. ದಟ್ ಈಸ್ ಅಗೇನ್ಸ್ಟ್, ಅದಕ್ಕೆ ಹೇಳೋದು, ಅದೇ ಅಗೇನ್ಸ್ಟ್ ರೂಲ್ಸ್ ಅಂತ ಹೇಳಿ ಹಂಗೆ ಕೊಡೋಂಗಿಲ್ಲ. ಮಿನಿಮಮ್ ಒಂದು 7 ಡೇಸ್ ಆದರೂ ಕೊಡಬೇಕು. ಈಗ FIR ಮಾಡಿ 1 ಗಂಟೆಯಲ್ಲಿ ಬರ್ರಿ ಅಂತ ಹೇಳಿದ್ರೆ ಅವರೆಲ್ಲೋ ಇರ್ತಾರಪ್ಪ, ಹಾಸ್ಪಿಟಲೈಸ್ ಆಗಿರ್ತಾರೆ ಅಥವಾ ಇನ್ನು ಯಾವುದೋ ಒಂದು ಅಗ್ರಿಕಲ್ಚರ್ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ಅವ್ರನ್ನ ಯಾವುದು 19th ಕೂಡ ಅವರು 19th ವಿದೌಟ್ FIR ಬಂದಿದ್ದಾರೆ. ವಿದೌಟ್ FIR ನೋಟಿಸ್ ಕೊಡುವಂಗನೇ ಇಲ್ಲ. ಯಾವುದು ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಹೌದು, ವಿದೌಟ್ FIR ಬಂದಿದ್ದಾರೆ. ವಿದೌಟ್ FIR ದಯವಿಟ್ಟು ಇದನ್ನು ನೀವು ಚರ್ಚೆಗೆ ಅವಕಾಶ ಮಾಡಿಕೊಟ್ಟೆ. ವಿದೌಟ್ FIR ಕಾಪಿ ನೋಟಿಸ್ ಕೊಡುವಂಗನೇ ಇಲ್ಲ. ವಿದೌಟ್ FIR ನೋಟಿಸ್ ತೊಗೊಂಡು ಬಂದಿದ್ದಾರೆ. ನೋ, ಜಸ್ಟಿಸ್ ನಾಗಪ್ರಸನ್ನ ಸಾಹೇಬ್ರದ್ದು ಕ್ಲಿಯರ್ ಕಟ್ ಆರ್ಡರ್ ಇದೆ. ಯು ಜಸ್ಟ್ ಕೆನಾಟ್ ಸರ್ವ್ ಓನ್ಲಿ ನೋಟಿಸ್, ಇಟ್ ಶುಡ್ ಬಿ ಪ್ರೊವೈಡೆಡ್ ವಿತ್ ದಿ FIR ಕಾಪಿ ಅಂತಲೇ ಇದೆ. FIR ಇಲ್ಲದೆ ಬರೀ ನೋಟಿಸ್ ತೊಗೊಂಡು ಹೋದರೆ ಅವ್ನಿಗೆ ಗೊತ್ತಾಗಬೇಕಲ್ಲ ಯಾವ ಸೆಕ್ಷನು ಅಂತ. ಈಗ ನನಗೆ ನೋಟಿಸ್ ಕೊಡ್ತಾರೆ, ಬಟ್ ಯಾವ ಸೆಕ್ಷನ್ನು, ಯಾವ ಕ್ರೈಮ್ ನಂಬರ್ ಏನು, ಆಮೇಲೆ ನಾನು ಆಂಟಿಸಿಪೇಟ್ರಿ ಹಾಕೋಬೇಕಂತ ಹೇಳಿದರೆ ಕೋರ್ಟಲ್ಲಿ FIR ಕಾಪಿನೇ ಕೇಳ್ತಾರೆ, ಬರೀ ನೋಟಿಸ್ ಸಾಕಾಗೋದಿಲ್ಲ. ಸೊ ನಾಗಪ್ರಸನ್ನ ಥ್ಯಾಂಕ್ಸ್ ಟು ಜಸ್ಟಿಸ್ ನಾಗಪ್ರಸನ್ನ ಸರ್, ಅವ್ರು ಕೊಟ್ಟಂಥ ಆದೇಶ ಇದೆ, ಅದನ್ನು ಹೇಳಿದ್ದೇವೆ ನಾವು. ಆಮೇಲೆ ಇದರಿಂದ ನಿಮಗೂ ತೊಂದರೆ ಆಗುತ್ತೆ, SP ಸಾಹೇಬರಿಗೆ ತೊಂದರೆ ಆಗುತ್ತೆ. ತೊಂದರೆ ಆಗೋದು ಬೇಡ. FIR ಇರಬೇಕು, FIR ಕಾಪಿ ಇರಬೇಕು. ಅವ್ರು ಏನಾದರೂ ಹೇಳಿ, ಬಟ್ FIR ಇರಲೇಬೇಕು. ಮಾಡಿದ್ದಾರೆ ಸರ್, ಅವರು ಹೊರಟಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಹೌದು, ಎಸ್ ಹೌದು, ಗೊತ್ತಿಲ್ಲ. ಮೇ ಬಿ ನೋಡಿ, ತಾವು ಕೂಡ ಮಾತಾಡ್ತಾ ಇದ್ದೀರಿ, ಮತ್ತು ಹ್ಯೂಮನ್ ರೈಟ್ಸು ಕೂಡ ಬಂದಿದ್ದಾರೆ. ಲೆಟ್ ಅಸ್ ಸಿ ಯಾವುದು ನನಗೆ ಅದು ರೈಟ್ಸ್ ಇದೆ, ಯಾವ ಸೆಕ್ಷನ್ಸ್ ಇದೆ ಅಂತ ಕೇಳೋದಕ್ಕೆ ರೈಟ್ಸ್ ಇದೆ. ಸೊ FIR ಆಗಿದ್ದಂತರೂ ಖಚಿತ. ಅವ್ರು ನೋಟಿಸ್ ಕೊಡಲಿ, ನೋಟಿಸ್ ಕೊಟ್ಟರೆ ಮತ್ತೆ ಬರ್ತೀನಿ. ನಾನು ಇಲ್ಲಿ ಬಂದಿದ್ದ ಉದ್ದೇಶ ಅಂದರೆ ನಾನು ಓಡಿ ಹೋಗ್ತಾ ಇಲ್ಲ ಸರ್, ಅಸಹಕಾರ ಅಲ್ಲ, ಸಹಕಾರ ಕೊಡೋಕೆ ನಾವು ಇರೋದಿಲ್ಲ. ಸೊ ಸಹಕಾರ ಕೊಡೋಕ್ಕಂತ ಬಂದಿದ್ದೆ ನಾನು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.